ಸಾಮಾನ್ಯವಾಗಿ ಬಜೆಟ್ ಮಂಡಿಸುವಂತಹ ಅಧಿವೇಶನವನ್ನ ಬಜೆಟ್ ಅಧಿವೇಶನ ಅಂತಾನೆ ಕರೀತಾರೆ. ಸೊ ತಿಂಗಳು ಇಡೀ ಬಜೆಟ್ ಅಧಿವೇಶನ ನಡೆಯುತ್ತೆ. ಇಲ್ಲೂ ಕೂಡ ಒಂದಷ್ಟು ಸ್ಟ್ರಾಟಜಿಗಳು ಮೇಜರ್ ಆಗಿ ಆಗ್ತಾ ಇದೆ. ಪಿಚ್ ಸೆಟ್ ಮಾಡೋದಕ್ಕೆ ಸಿದ್ದು ಆಪ್ತರು ರಣತಂತ್ರವನ್ನ ಹೂಡಿದ್ದಾರಂತೆ. ಅಧಿವೇಶನ ನಡೆಯುವಾಗಲೇ ಗೆರಿಲ್ಲಾ ವಾರ್ ಅನ್ನ ವಿರೋಧಿಗಳ ವಿರುದ್ಧ ನಡೆಸೋದಕ್ಕೆ ಪೂರ್ವ ತಯಾರಿಗಳಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಸೂಪರ್ ಸ್ಟಾರ್. ಹೆಚ್ಚು ದಿನ ಅಧಿವೇಶನ ನಡೆದಷ್ಟು ಕೂಡ ಸಿದ್ದರಾಮಯ್ಯ ಅವರನ್ನ ಗಟ್ಟಿಗೊಳಿಸುವಂತಹ ಗೇಮ್ ಪ್ಲಾನ್ನ ಭಾಗ ಇದು. ಸಿದ್ದರಾಮಯ್ಯ ಕಾರ್ಯಗಳ ಗುಣಗಾನದ ವೇದಿಕೆ ಆಗೇ ಬಿಡುತ್ತಾ ಈ ಬಾರಿಯ ಸೆಷನ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ಗುಣಗಾನ ಮಾಡೋದಕ್ಕೆ 25ಕ್ಕೂ ಹೆಚ್ಚು ಶಾಸಕರು ಸಜ್ಜಾಗಿದ್ದಾರಂತೆ. ಮಾಹಿತಿಗೆ ಈ ಬಾರಿ ಅಧಿವೇಶನ ಬರೋಬ್ಬರಿ 4 ವಾರ, ಅಂದ್ರೆ ಮಾರ್ಚ್ ತಿಂಗಳು ಫುಲ್ ಕಲಾಪ ನಡೆಯುತ್ತೆ. ಸೊ ಈ ಮಾರ್ಚ್ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರ ಇಮೇಜ್ ಅನ್ನ ಇನ್ನಷ್ಟು ಬೂಸ್ಟ್ ಮಾಡೋದಕ್ಕೆ, ಮೈಲೇಜ್ ಸಿದ್ದರಾಮಯ್ಯ ಅವರಿಗೆ ಜಾಸ್ತಿ ಮಾಡೋದಕ್ಕೆ ಅವರ ಆಪ್ತೇಷ್ಟರು ಒಂದು ವ್ಯೂಹವನ್ನೇ ರಚಿಸ್ತಾ ಇದ್ದಾರಂತೆ. ಸೊ ಅಲ್ಲಿಗರ್ಥ ಅಧಿವೇಶನದ ಸೆಷನ್ ಅನ್ನೋದು ಸಿದ್ದರಾಮಯ್ಯ ಅವರನ್ನ ಹೊಗಳುವಂತಹ ವೇದಿಕೆಯಾಗಿ ಪರಿವರ್ತನೆ ಆಗತ್ತೆ. ಈ ಸ್ವರ ಸಂಗಮ ಇದೆಯಲ್ಲ, ಈ ಸಿದ್ದರಾಮಯ್ಯ ಆಪ್ತರದ್ದು, ಆ ಸ್ವರ ಸಂಗಮದಿಂದ ಒಂದೇ ಒಂದು ವಿಚಾರ ಆಚೆ ಬರುತ್ತೆ ಅಂತ, ಸಿದ್ದರಾಮಯ್ಯ ನಾಮಧೇಯಸ್ಯ ಅಂತ ಅಲ್ಲಿ ಹೊಗಳುವಂತಹ ಕೆಲಸಗಳೆಲ್ಲ ಆಗತ್ತೆ ಅನ್ನೋದು ಬಲ್ಲ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ. ಬಟ್ ನೋಡೋಣ ಅದು ಯಾವ ರೀತಿ ಎನ್ಕ್ಯಾಶ್ಮೆಂಟು, ಮೈಲೇಜು ಎಲ್ಲವನ್ನ ಕೂಡ ಪಡೆದುಕೊಳ್ಳುತ್ತೆ ಅಂತ. ದಾಖಲೆಯ 16ನೇ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಿದ್ದರಾಮಯ್ಯ ಅವರು ಪೂರ್ವ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಈಗಿರುವಂತಹ ಪರಿಸ್ಥಿತಿಯಲ್ಲಂತೂ ನಾವು ಗಮನಿಸ್ತಾ ಇದ್ರೆ ಆಪ್ತರ್ ಎಲ್ಲರೂ ಕೂಡ ಒಂದು ರೌಂಡ್ ಅಲ್ಲಿ ಅಗ್ರೆಸಿವ್ ಆಗಿ ಒಂದೆರಡು ಹೆಜ್ಜೆ ಮುಂದೆ ಹೋಗ್ಬಿಟ್ಟೆ ಫ್ರಂಟ್ ಫುಟ್ ನಲ್ಲೇ ಬ್ಯಾಟಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವ್ರು ಬ್ಯಾಟಿಂಗ್ ನ ಪರಿಗೆ ಬೌಲರ್ಸ್ಗಳು ಯಾರಪ್ಪ ಅಂತ ವಿರೋಧಿ ಪಣದವ್ರು ಯೋಚನೆ ಮಾಡ್ಕೊಂಡು ಬಾಲನ್ನು ಕೈ ಕೊಡಬೇಕು, ಆ ತರ ಬ್ಯಾಟಿಂಗ್ ಮಾಡಿ ಅಂತ ಹೇಳಿ ಸೂಚನೆಗಳನ್ನ ಕೊಟ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಬಟ್ ಈ ಹೊಗಳು ಭಟ್ಟರನ್ನ ಅವ್ರಿಗೆ ಅವ್ರ ಕಿವಿ ಆಗೋರು ಯಾರು? ಈಗ ಹೊಗಳು ಭಟ್ರು ಹೊಗಳ್ತಾರೆ ಸಿದ್ದರಾಮಯ್ಯನವ್ರನ್ನ. ಅಫ್ಕೋರ್ಸ್ ಮುಂದೆ ZPTP ಎಲೆಕ್ಷನ್ ಎಲ್ಲ ಇದೆ, ಅದಕ್ಕೊಂದು ಪಿಚ್ ಸೆಟ್ ಮಾಡ್ತಾರೆ. ವಿರೋಧ ಪಕ್ಷ ಅಂತ ಅನಿಸ್ಕೊಂಡಿರೋ ಬಿಜೆಪಿ ತನ್ನದೇ ಆದಂತಹ ಸಂಘರ್ಷದಲ್ಲಿ ಬಿದ್ದು ಒದ್ದಾಡ್ತಿರ್ಬೇಕಾದ್ರೆ ಅವರ ಸ್ಟ್ರಾಟಜಿ ಏನು ಈ ಬಜೆಟ್ ಅಧಿವೇಶನದಲ್ಲಿ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಅವ್ರೇನು ಮಾಡ್ತಾ ಇದ್ದಾರೆ? ಈಗ ಇವರೆಲ್ಲ ಹೊಗಳ್ತಾ ಇದ್ರೆ ಈ ಶಾಸಕರಿಗೂ ಅನುದಾನ ಬಂದಿಲ್ಲ, ಬಿಜೆಪಿ ಅವ್ರಿಗೂ ಸುಮ್ಮನೆ ಕೂತ್ಕೋತಾರ? ಅವ್ರನ್ನ ಕನ್ಸಿಡರೇ ಮಾಡಲ್ಲ ಅಂತ. ಅದೇನೋ ನಿಜ, ಅದೇ ಹಂಗಾಗಿದೆ ಬಿಜೆಪಿ ಪರಿಸ್ಥಿತಿ.